ಹಲೋ ಗೆಳೆಯರೆ, ವೆಲ್ಕಮ್ ಟು ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ ಸ್ನೇಹಿತರೆ. ಯಾಕಂದರೆ ನಿಮಗೂ ಮದುವೆ ಆಗೋದಕ್ಕೆ ಹುಡುಗಿರು ಸಿಗ್ತಾರೆ. ಬಟ್ ಟೈಮ್ ಬೇಕು. ಟೈಮ್ ಅಂದರೆ ಏನು ಸ್ನೇಹಿತರೆ? ಇವಾಗ ನೀವು ಅಂದುಕೊಂಡಿದ್ದು ಒಂದೇ ದಿನದಲ್ಲಿ ಆಗಬೇಕು ಅಂದರೆ ಆಗಲ್ಲ. ಅದಕ್ಕೆ ಕಾಲ ಬರಬೇಕು ಅಂತಂತಾರೆ. ಹಾಗೇ ಇಂಥ ಹುಡುಗಿ ಸಿಗಬೇಕು ಅಂದರೆ ಒಂದೇ ದಿನದಲ್ಲಿ ಸಿಗಲ್ಲ, ಕಾಯಬೇಕು. ಇವತ್ತು ನಮಗೆ ಮದುವೆಗೆ ಬೇಡಿಕೆ ಇಟ್ಟಿರ್ತಕ್ಕಂತಹ ಯಶಿಕಾ ಎನ್ ಪಾಟೀಲ್ ಅಂತ ಈಕೆ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹುಡುಗಿಗೆ ಮದುವೆ ಆಗೋದಕ್ಕೆ ವರ ಬೇಕಾಗಿರ್ತಾರೆ. ನೋಡೋದಕ್ಕೆ ವೈಟ್ ಕಲರು, ಮೃದು ಬಣ್ಣ, ಡ್ರೆಸ್ಸಿಂಗಲ್ಲಿ ಈ ರೀತಿ ಸಖತ್ ಕಾಣಿಸ್ತಾ ಇದ್ದಾರೆ. ಹೈಟಲ್ಲಿ ಒಂದು ಸ್ವಲ್ಪ 5.6 ಅಡಿ ಹೈಟು. ಊರು ಗದಗ ಜಿಲ್ಲೆಯಲ್ಲಿ ಮರಡಿಗೆರೆ ಅಂತ ಒಂದು ಊರು ಬರುತ್ತೆ. ಜೊತೆಗೆ ರಾಶಿ ವೃಶ್ಚಿಕ, ನಕ್ಷತ್ರ ಅನುರಾಧ, ಉದ್ಯೋಗ ಧಾನ್ಯದಲ್ಲಿ ಒಂದು ನಿರ್ವಹಣೆ ಮಾಡ್ತಕ್ಕಂಥ ಉದ್ಯೋಗ ಅಂದರೆ ಗೋಡೌನ್ ಉದ್ಯೋಗ. ಹುಡುಗಿಯ ಸ್ವಭಾವ ನೋಡೋದಾದ್ರೆ ಯಾರ ಜೊತೆಗೂ ಹೆಚ್ಚಿಗೆ ಮಾತಾಡಲ್ಲ. ಕೆಲಸ ಆಯಿತು, ನನ್ನ ಮನೆಯವರಾಯಿತು ಅಂತ ಇರ್ತಾರೆ. ಇವರ ರಿಲೇಷನ್ಸಲ್ಲಿ ಎಷ್ಟೋ ಜನ ಇವಳನ್ನ ಮದುವೆ ಆಗಬೇಕು ಅಂತ ಕೇಳಿದ್ರಂತೆ. ಬಟ್ ಈಕೆನೇ ಇವನ್ನ ಯಾರಿಗೂ ರಿಲೇಷನಲ್ಲಿ ಆಗಲ್ಲ ಅಂತ ಹೇಳಿರ್ತಾಳೆ. ಕೆಲಸದಲ್ಲಿ ಕಷ್ಟ ನಿಟ್ಟು ಒಳ್ಳೆಯ ಸೀರಿಯಸ್ ಆಗಿರ್ತಕ್ಕಂತಹ ಈ ಒಂದು ಯಶಿಕಾ ಅವರಿಗೆ ಒಬ್ಬ ಹುಡುಗ ಬೇಕಾಗಿದ್ದಾರೆ. ಇನ್ನೊಂದು ದುಃಖದ ಸಂಗತಿ ಏನಂದರೆ ಇವ್ರಿಗೆ ತಂದೆ ತಾಯಿ ಇಬ್ಬರು ಕೂಡ ಇರಲ್ಲ. ಅಣ್ಣನ ಒಬ್ಬ ಆಶ್ರಯದಲ್ಲಿ ಆ್ಯಂಡ್ ಮಾವನ ಒಬ್ಬ ನೆರಳಿನಲ್ಲಿ ಬೆಳೆದಿರ್ತಕ್ಕಂತಹ ಮಹಿಳೆ ಈಕೆ. ತುಂಬ ಮುದ್ದಾಗಿದ್ದಾಳೆ. ಸೊ ನಿಮ್ಮಿಂದ ಈಕೆ ಎಕ್ಸ್ಪೆಕ್ಟೇಷನ್ ಮಾಡೋದೇನು ಅಂದರೆ, ಹುಡುಗನಿಂದ ಎಕ್ಸ್ಪೆಕ್ಟೇಷನ್ ಮಾಡೋದೇನೆಂದರೆ, ಒಂದನೇ ಪಾಯಿಂಟಲ್ಲಿ ಹುಡುಗ ಒಳ್ಳೆಯ ಜಾಬು ಮತ್ತು ಒಂದು ಫ್ಯಾಮ್ಲಿನ ಜೊತೆ ಒಳ್ಳೆಯ ಸಂಬಂಧ ಹೊಂದಿರತಕ್ಕಂಥ ಹುಡುಗ ಆಗಿದ್ದು, ನಿಮ್ಮ ತಂದೆ ತಾಯಿಯವರು ಪ್ರಸ್ತುತ ನನ್ನ ತಂದೆ ತಾಯಿಯವ್ರ ಥರ ನೋಡ್ಕೊಳ್ತೀನಿ, ಆದರೆ ಅವರು ನನ್ನನ್ನು ಮಗಳ ರೀತಿಯಲ್ಲಿ ನೋಡ್ಕೊಂಡು ಹೋಗಬೇಕು. ನೋಡಿ, ಒಬ್ಬ ಅನಾಥೆ ಆಗಿಬಿಡ್ತಾಳೆ ಸ್ನೇಹಿತರೆ. ತಂದೆ ತಾಯಿಯಲ್ಲಿ ಇಬ್ಬರಲ್ಲಿ ಒಬ್ಬರಿದ್ದರೆ ಏನೂ ಆಗಲ್ಲ. ಬಟ್ ಇಬ್ಬರು ಇಲ್ಲಲ್ಲ, ಸ್ವಲ್ಪ ಇಶ್ಯೂ ಆಗುತ್ತೆ. ಹಾಗಾಗಿ ಅನಾಥೆ ಆಗಿಬಿಟ್ಟಿರ್ತಕ್ಕಂಥ ಈಕೆಗೆ ನೀವೇನಾದರೂ ಭಾಳ ಕೊಡ್ತೀನಿ ಅಂದರೆ ನಿಮ್ಮ ತಂದೆ ತಾಯಿಯವರು ಇವರನ್ನು ಮಗಳ ರೀತಿಯಲ್ಲಿ ಟ್ರೀಟ್ ಮಾಡಬೇಕು, ನೋಡ್ಕೋಬೇಕು. ಸೊ ದುಡ್ಡು ಅಂತ ಏನಾದರೂ ಬೇಕು ಅಂದರೆ ನಾನೇ ಕೊಡ್ತೇನೆ. ಯಾಕಂದರೆ ಇವಳಿಗೆ ಆಸ್ತಿ ಇದೆ ಸ್ನೇಹಿತರೆ. ಏನಿಲ್ಲ ಅಂದರೆ 20 ಲಕ್ಷ ರೂಪಾಯಿಯಷ್ಟು ಆಸ್ತಿ ಬರುತ್ತೆ ಇವಳ ಹೆಸರಿಗೆ. ಅದನ್ನು ಕೊಡ್ತಾರೆ, ನಿಮಗೆ ತೆಗೆದುಕೊರಿ. ಆದರೆ ಕಷ್ಟ ಕೊಡಬೇಡಿ, ಅಳಿಸ್ಬೇಡಿ ಅನ್ನೋದು ಈಕೆ ಉದ್ದೇಶ. ಮತ್ತು ಸ್ವಂತ ಮನೆ ಇರಬೇಕು ನಿಮಗೆ. ಆ ಒಂದು ಮನೆಯಲ್ಲಿ ನಾವಿಬ್ಬರು ಸಂಸಾರ ಮಾಡಬೇಕು. ಜಗಳ ಪಗಳ ಇವೆಲ್ಲ ಸರ್ವೇ ಸಾಮಾನ್ಯ. ಬಟ್ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗಿಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಮನೆ, ಕುಟುಂಬ, ಎಲ್ಲ ಸಂಬಂಧ ಮೂವರು ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಫಿಸಿಕಲಿ ಆ್ಯಂಡ್ ಮೆಂಟಲಿ ಒಳ್ಳೆಯ ಹುಡುಗ ಆಗಿರಬೇಕು. ಅರ್ಥ ಆಗುತ್ತಲ್ಲ ನಿಮಗೆ? ಮತ್ತು ಕೆಲಸ ಮತ್ತು ಈ ಕಡೆ ಆದಾಯ ಎರಡಕ್ಕೂ ಕೂಡ ಮೇಂಟೈನ್ ಮಾಡಿ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂದರೆ ನನ್ನ ಕಡೆಯಿಂದ 20 ಲಕ್ಷ ರೂಪಾಯಿ ಒಂದು ಕಾರ್, 1 ಎಕರೆ ಗದ್ದೆ ಸಿಗುತ್ತೆ. ಸೊ ಅಷ್ಟಕ್ಕೂ ಇವೆಲ್ಲ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಕೆಳಗಡೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂಥ Gmail ಐಡಿಗೆ ಮೇಲ್ ಮಾಡಬೇಕು. ಮೇಲ್ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಇದೊಂದು ಗಾಡಿ ನಿಮಗೆ ವರದಕ್ಷಿಣೆಯಲ್ಲಿ ಸಿಗುತ್ತೆ. ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಒಳ್ಳೆಯ ಹೈಡ್ರೋನಿಕ್ ಆಗಿರ್ತಕ್ಕಂತಹ ಗ್ರ್ಯಾಂಡ್ i10 ಗಾಡಿ. ಇದರ ಇಂಜಿನ್ 1197 cc ಗಾಡಿ, ಪೆಟ್ರೋಲ್ ವೇರಿಯಂಟು. 150ರಿಂದ 160 ಕಿಲೋಮೀಟರ್ವರೆಗೂ ಕೂಡ ಟಾಪ್ ಮಾಡಲ್ ಇದೆ ಸ್ನೇಹಿತರೆ. ಮೈಲೇಜಿಗೆ ಬಂದರೆ 20ರಿಂದ 22 ಕಿಲೋಮೀಟರ್ ಮೈಲೇಜಿಂಗ್ ಇದೆ. ಮತ್ತು ಟ್ರಾನ್ಸ್ಫಾರ್ಮೇಷನ್ ಮ್ಯಾನ್ಯುವಲಿ AMT ಆಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮೇಷನ್. ಸೊ ಬ್ಲ್ಯಾಕ್ ಕಲರ್ ಟಾಪ್ ಮಾಡಲ್ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ಅಷ್ಟೇ ಸಖತ್ತಾಗಿದೆ. ಒಳಗಡೆ 5 ಸೀಟಿನ ಒಂದು ಹ್ಯಾಶ್ಟ್ಯಾಗ್, ಒಳ್ಳೆಯ ಕಾಂಪ್ಯಾಕ್ಟ್ ಸ್ಮೂತ್ ಇಂಜಿನ್, ಪರ್ಫೆಕ್ಟ್ ಆಗಿರ್ತಕ್ಕಂಥ ರೈಡಿಂಗ್ಗೆ ನಿಮಗೆ ಒಂದು ಹೇಳಿ ಮಾಡಿಸಿರ್ತಕ್ಕಂತಹ ಗಾಡಿಯಾಗಿರೋದು ಇದು. ಸೊ ನಾನು ಹೇಳೋ ಉದ್ದೇಶ ಏನಂದರೆ, ಫ್ರೀಯಾಗಿ ಕೊಡ್ತಾರೆ ಅಂತಂದರೆ ₹1 ಕೊಡ್ತಾನೆ ಅಂದರೆ ಅದು ಏನಾದರೂ ₹1 ಏನಾದರೂ ನಕಲು ಇದೆಯಾ ಅಂತ ಚೆಕ್ ಮಾಡಬೇಕು. ಹಾಗಂತ ವರದಕ್ಷಿಣೆಯಲ್ಲಿ ನಮಗೆ ಗಾಡಿ ಕೊಡ್ತಾರೆ ಅಂದರೆ ಹೆಂಗಿದೆ ಅಂತ ತಿಳ್ಕೊಳ್ಳಿಲ್ಲ ಅಂತಂದರೆ ಹೆಂಗೆ, ನೀವು ಯೋಚನೆ ಮಾಡಿ. ಸೊ ಈ ರೀತಿ ಕಾಣಿಸುತ್ತೆ. ಒಳ್ಳೆಯ ಕಂಪ್ಯಾಕ್ಟ್ ಮತ್ತು ಒಳ್ಳೆಯ ಸ್ಮೂತ್ ಇಂಜಿನ್ ಇರ್ತಕ್ಕಂಥ ಗಾಡಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಆ್ಯಂಡ್ ಟಾಪ್ ಮಾಡಲ್ ವಿತ್ ಕ್ವಾಲಿಟಿ ಡಿಸೈನ್ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ. ಬಟ್ ಆಕೆ ನಿಮ್ಮನ್ನು ಒಂದೇ ಕ್ಷಣಕ್ಕೆ ಇಷ್ಟ ಆಗಬೇಕು ಅಂದರೆ ಸ್ವಲ್ಪ ಕಾಳಜಿ ಮಾಡಿ. ಅಂದರೆ ಕೇರಿಂಗು, ಅದು ಮಾಡಬೇಡ, ಏನಾದರೂ ಪೆಟ್ಟಾಗುತ್ತೆ, ಇದು ಮಾಡು, ನಿಧಾನಕ್ಕೆ ಮಾಡು, ಹೀಗೆ ಕಾಳಜಿ ಮಾಡಿದ್ರೆ ವಾವ್ ಏನು ಕೇರಿಂಗ್ ಮಾಡ್ತಾನೆ ನನ್ನ ಅಂತ ಅವಳಿಗೂ ಕೂಡ ಫ್ಲ್ಯಾಶ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಸೊ ಪ್ರೀತಿಯಿಂದ ಏನು ಬೇಕಾದರೂ ಗೆಲ್ಬೋದು ಸ್ನೇಹಿತರೆ. ಒಬ್ಬ ಶತ್ರುನ ಅವನ್ನ ಹೊಡೆಯೋಕ್ಕಾಗಲಿಲ್ಲ ಅಂತಂದರೂ ಕೂಡ ಒಂದು ಸ್ವಲ್ಪ ಪ್ರೀತಿಯಿಂದ ಏನಾದರೂ ಮಾಡುವಷ್ಟು ಕೆಪಾಸಿಟಿ ನಮ್ಮ ಹತ್ರ ಇದ್ದರೆ ಅವನು ಕೂಡ ಸೋತೋಗ್ತಾನೆ.
ಯಾಕಂದರೆ ಪ್ರೀತಿಗೆ ಅಷ್ಟೊಂದು ವ್ಯಾಲ್ಯೂ ಇದೆ. ಸೊ ಆ ಒಂದು ಟ್ರಿಕ್ಗಳನ್ನು ನೀವು ಯೂಸ್ ಮಾಡಿ ಅಂತ ನಾನು ಹೇಳ್ತೇನೆ. ಅವಾಗೇ ತೋರಿಸಿದ ರೀತಿಯಲ್ಲಿ ಕಾರಿನ ಒಳಗಿನ ಇಂಟೀರಿಯಲ್ಗಳ ಡಿಸೈನು, ಸ್ಟೇರಿಂಗು, ಸೊ 4 ಗೇರ್ ಸಿಸ್ಟಮ್ ಕ್ವಾಲಿಟಿ, ಮತ್ತು ಇಲ್ಲಿ ಡ್ಯಾಶ್ ಬೋರ್ಡಿನ ಟಿ ವಿಯ ಸ್ಪೇಸು, ಮತ್ತು ಇಲ್ಲಿ ಸೀಟ್ ಇದೆಯಲ್ಲ ಕಂಫರ್ಟಬಲ್ ಆಗಿರ್ತಕ್ಕಂಥ ಒಂದು ಸೀಟ್ ಆಗಿರುತ್ತೆ ಮತ್ತು ಕಂಫ್ಯಾಕ್ಟ್ ಆಗಿರ್ತಕ್ಕಂಥ ರೂಲ್ಸಲ್ಲಿದೆ. ಮತ್ತು ಇದು ಸ್ಪೀಡ್ ಲಿಮಿಟ್ ಏರಿಯಾ ಕ್ವಾಲಿಟಿ ಮತ್ತು ಆ ಕ್ವಾಲಿಟಿ ಎಲ್ಲನೂ ಕೂಡ ಅಷ್ಟೇ ಮಾರ್ಬಲಸ್ ಆಗಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಸ್ನೇಹಿತರೆ, ಇನ್ನೊಂದು ವಿಚಾರ ಏನಂದರೆ, ಪ್ರಸ್ತುತ ಇದರಲ್ಲಿ ಏರ್ ಬ್ಯಾಗ್ ಇರೋದು, ಎ ಸಿ ಇರೋದು ಎಲ್ಲನೂ ಕೂಡ ಗಮನಿಸೇ ಇರ್ತೀರಾ. ಬಟ್ ನೀವು ದುಡ್ಡಿನ ಆಸೆಕೋರರಾಗಿ ಅವಳ ಜೊತೆ ಸಂಸಾರ ಮಾಡೋಕ್ಕೆ ಹೋಗಬೇಡಿ. ಆಕೆಯನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ತಂದೆ ತಾಯಿ ಇಲ್ಲದ ಮಗಳು ಅವಳಿಗೆ ನನ್ನ ಪ್ರೀತಿನ ಕೊಡ್ತೀನಿ ಅನ್ನೋ ನಂಬಿಕೆನ ನೀಡಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ಪ್ರೊಫೈಲೊಂದಿಗೆ ಬರ್ತೀನಿ. ನಿಮ್ಮ ಡೀಟೇಲ್ಸ್ಗಳನ್ನು ಜಿಮೇಲ್ ಐ ಡಿಯಲ್ಲಿ ಮೆಸೇಜ್ ಮಾಡಿ, ಅಥವಾ ನಿಮಗೇನಾದರೂ ತಿಳಿಸಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎರಡಕ್ಕೂ ಆಪ್ಷನ್ ಇದೆ, ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.